so long. We've been waiting for this time to begin. ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್, ಇವ್ರು ನಮ್ಮ ಅಣ್ಣ ಪ್ರೀತಮ್ ಅಂತ. ಗೈಸ್, ಇದರಲ್ಲಿ ಮೇನ್ ಬಂದು ಒಂದು LED ವೈಟ್ ಲೈಟು ಮತ್ತು ಇಲ್ಲೊಂದು ರಿಫ್ಲೆಕ್ಟರ್ ಸಿಗುತ್ತೆ. ಆಮೇಲೆ ಶಾಕ್ ಅಬ್ಸರ್ವರ್ಸ್, ಆಮೇಲೆ ಇದು ಗೇರು 7 ಸ್ಪೀಡ್ ಗೇರ್ ಇದೆ ಶಿಮಾನೋ. ಆಮೇಲೆ ಇಲ್ಲೊಂದು ಮೀಟರ್ ಬರುತ್ತೆ. ಆಮೇಲೆ ಇದಕ್ಕೆ ಒಂದು ಬ್ಯಾಟ್ರಿ ಬರುತ್ತೆ. ಆಮೇಲೆ ನೋಡಿ ಇಲ್ಲಿ ಪ್ಲೇಸ್ ಆಗಿದೆ ಮೋಟರು. ಮತ್ತು ನೋಡಿ ಇದು ಚೈನು. ಆಮೇಲೆ ಡಿಸ್ಕ್ ಬ್ರೇಕ್ಸು ಕೊಟ್ಟಿದ್ದಾರೆ, ಬೇಕಂದಾಗ ಪೆಡಲು ಮಾಡ್ಬೋದು. ನೋಡಿ ಇದು ಗಾರ್ಡಿಯನ್ ಬೆಲ್ಲು, ಇದು ಮೈಸೂರಿನಿಂದ ತೊಗೊಂಬಂದಿರೋದು. ನೋಡಿ ಇದು ಗಾರ್ಡಿಯನ್ ಬೆಲ್ಲು. ಮತ್ತು ಇದು ನೋಡಿ, ಇದು ಶಾಕ್ ಅಬ್ಸರ್ವ್ ಲಾಕು ಅನ್ಲಾಕ್ ಮಾಡೋದು, ಇದು ಮೈನಸ್ಸು ಪ್ಲಸ್ ಮಾಡೋದು. ಇಲ್ಲಿ ಕಂಟ್ರೋಲ್ ಬಟನ್ ಕೊಟ್ಟಿದ್ದಾರೆ. ಇದನ್ನು ಲಾಂಗ್ ಪ್ರೆಸ್ ಮಾಡಿಕೊಂಡ್ರೆ ಆನ್ ಆಗುತ್ತೆ, ಮತ್ತು ಇದನ್ನು ಲಾಂಗ್ ಪ್ರೆಸ್ ಮಾಡಿಡಿದ್ರೆ ಆಫ್ ಆಗುತ್ತೆ. ಆಮೇಲೆ ಇವಾಗ ಸ್ಟಾರ್ಟ್ ಮಾಡೋದು. ನೋಡಿ ಇದು ಸ್ಟಾರ್ಟ್ ಆಯಿತು. ವಿತೌಟ್ ಪೆಡಲ್ ಕಂಟ್ರೋಲ್ ಗಾಡಿ ಮೂವೇ ಆಗೋಲ್ಲ. ನೋಡಿ ಫಸ್ಟು ಪೆಡಲ್ ಕಂಟ್ರೋಲ್ 1ಗೆ ಹಾಕಿ ನೋಡಿ. ಇವಾಗ ಇದರ ಟಾಪ್ ಸ್ಪೀಡನ್ನ ಟೆಸ್ಟ್ ಮಾಡೋಣ ಬನ್ನಿ ಗೈಸ್. ಇವಾಗ ಇದರ ಟಾಪ್ ಸ್ಪೀಡ್ ಟೆಸ್ಟ್ ಮಾಡೋಣ ಬನ್ನಿ. ಇಲ್ಲಿಂದ ಟೆಸ್ಟ್ ಮಾಡೋದು ಆಯಿತು. ನೋಡಿ ಫುಲ್ ಖಾಲಿ ರೋಡ್, ಯಾರೂ ಇಲ್ಲ. ಬನ್ನಿ ಹೋಗೋಣ. ನೋಡಿ ಇದರ ಟಾಪ್ ಸ್ಪೀಡ್ 25 ಅಷ್ಟೇ ಹೋಗೋದಿದ್ದು. ಬೇಕಂದರೆ ಸ್ಪೀಡ್ ಲಾಕ್ ತೆಗೆಸ್ಬೋದು. ಮತ್ತು ಇದರಲ್ಲಿ ಮೇಜರ್ ಪ್ರಾಬ್ಲಮ್ ಏನಂದರೆ ಬ್ಯಾಕ್ ಬ್ರೇಕು ತುಂಬ ಜಲ್ದಿ ಹೋಗ್ಬಿಡುತ್ತೆ. ನಂದು ವರ್ಕ್ ಆಗ್ತಾಯಿಲ್ಲ. ಬರೀ ಇವಾಗ ಫ್ರಂಟ್ ಬ್ರೇಕ್ ಅಷ್ಟೇ ಹಿಡಿಬೇಕು, ಯಾಕಂದರೆ ಬ್ಯಾಕ್ ಬ್ರೇಕ್ ವರ್ಕೇ ಆಗ್ತಿಲ್ಲ. ಡಿಸ್ಕ್ ಪ್ರಾಬ್ಲಮ್ಮು ಅಥವಾ ಲೆವರ್ ಪ್ರಾಬ್ಲಮ್ಮು ಏನೋ ಗೊತ್ತಾಗ್ತಾಯಿಲ್ಲ. ಬಟ್ 1 ಮಂತ್ ಆಯಿತು, ಹಾಳಾಗ್ಬಿಟ್ಟಿದೆ ಫುಲ್ಲು. ಆಮೇಲೆ ಇದು ಮೈಲೇಜ್ ಬಂದು ಒಂದು ಫುಲ್ ಚಾರ್ಜಿಗೆ 25 ಕಿಲೋಮೀಟ್ರ್ ಹೋಗ್ಬೋದು. ಶಾಪಲ್ಲಿ ಅಂತಾರೆ 35-40 ಅಂತೆಲ್ಲ, ಬಟ್ ಅಷ್ಟೆಲ್ಲ ಹೋಗೋಲ್ಲ. ಇದು ಓನ್ಲಿ 25 ಫುಲ್ ಚಾರ್ಜಿಗೆ. ಫುಲ್ ಚಾರ್ಜ್ ಅಂದರೆ ಒಂದು 3 to 4 hours ಹಾಕಬೇಕು. ನಾರ್ಮಲ್ ಮನೆಯಲ್ಲಿರೋ ಪ್ಲಗ್ ಅಂದರೆ. ನೋಡಿ ಯಾವುದೋ ಕಾರು ಬೇರೆ ಬಂತು. ಆಮೇಲೆ ಲುಕ್ಸು ಅಷ್ಟೇ, ಈ ಗಾಡಿಗೆ ತುಂಬ ಚೆನ್ನಾಗಿದೆ.